ಖಾತೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡುತ್ತಿರುವ ಪುರಸಭೆ ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು. ನಮಸ್ಕಾರ, ನನ್ನ ಹೆಸರು ದಿವ್ಯಜ್ಯೋತಿ ಅಂತ. ನಾನು 8ನೇ ವಾರ್ಡ್ನಲ್ಲಿ ವಾಸವಾಗಿರ್ತೀನಿ. ಮೊದಲು ಈ ಖಾತೆ ಮಾಡಿಸ್ಬೇಕಂದ್ರೆ ಹೊಸ ಮನೆಗಾದರೆ ಹಳೆ ಮನೆಗಾದರೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ಈ ಸಲ ನಮ್ಮ ಪುರಸಭೆ ಸದಸ್ಯರಾದ ಸುಜಾತಾ ನರಸಿಂಹ ನಾಯ್ಡು ಅವರು ನಮಗೆ ಮನೆಗೆ ತಂದುಕೊಟ್ಟಿದ್ದಾರೆ. ಇಷ್ಟು ಹೆಲ್ಪ್ ಮಾಡಿರೋರಿಗೆ ನೀರು ಸೌಲಭ್ಯ ಏನೇ ಆಗಲಿ, ಏನು ಪ್ರಾಬ್ಲಮ್ಸ್ ಬಂದ್ರೂ ನಮ್ಮ ವಾರ್ಡಲ್ಲಿ ಎಲ್ಲ ಅವರೇ ಸಾಲ್ವ್ ಮಾಡ್ತಿದ್ದಾರೆ. ಸೊ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನೀರು ಸಮಸ್ಯೆ ಇಲ್ಲ, ವಿದ್ಯುತ್ ಸಮಸ್ಯೆನೂ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ಸಾಮಾನ್ಯವಾಗಿ ಈ ಖಾತೆಗಳು ಮಾಡಿಸಲು ಕಚೇರಿಗಳಿಗೆ 6 ರಿಂದ 12 ತಿಂಗಳುಗಟ್ಟಲೆ ಅಳೆಯಬೇಕಾಗುತ್ತದೆ. ಆದರೆ ಇಲ್ಲಿ ಬಾಗೇಪಲ್ಲಿ ಪಟ್ಟಣದ ಪುರಸಭೆಯ ಉಪಾಧ್ಯಕ್ಷೆ ಸುಜಾತಾ ನರಸಿಂಹನಾಯ್ಡು ದಂಪತಿಗಳು 8ನೇ ವಾರ್ಡಿನಲ್ಲಿ ಇರುವಂತಹ ನಿವಾಸಿಗಳಿಗೆ ಮನೆ ಮನೆಗೆ ಹೋಗಿ ಈ ಖಾತೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುಜಾತಾ ನರಸಿಂಹನಾಯ್ಡುರವರ ಈ ಕಾರ್ಯಕ್ಕೆ ವಾರ್ಡಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆಯಲ್ಲಿ ಅವರು ಮಾತನಾಡಿ, ಸರ್ಕಾರದ ಈ ಖಾತೆ ಅಭಿಯಾನದ ಅಡಿಯಲ್ಲಿ ಬಾಗೇಪಲ್ಲಿ ಪಟ್ಟಣದ 23 ವಾರ್ಡುಗಳಲ್ಲಿನ ಆಸ್ತಿಗಳಿಗೆ 90% ಈ ಖಾತೆಗಳನ್ನು ವಿತರಣೆ ಮಾಡಲಾಗಿದೆ. ಅದೇ ರೀತಿ ಈಗಾಗಲೇ 8ನೇ ವಾರ್ಡಿನಲ್ಲಿರುವ ಎಲ್ಲರಿಗೂ ಈ ಖಾತೆಗಳನ್ನು ನೀಡಿದ್ದೇವೆ. ಪಟ್ಟಣದಲ್ಲಿ ಯಾರದು ಈ ಖಾತೆಗಳು ಆಗಿಲ್ಲವೋ ಅಂತವರು ನಮ್ಮ ಗಮನಕ್ಕೆ ತಂದರೆ ಬಾಕಿ ಇರುವಂತಹ ಈ ಖಾತೆಗಳನ್ನು ಮಾಡಿಸುತ್ತೇವೆ. ಜೊತೆಗೆ ಯಾವುದೇ ಅಧಿಕಾರಿಗಳಿಗೆ ಈ ಖಾತೆ ಮಾಡಿಸಲು 1 ನಯಾ ಪೈಸಾ ಕೂಡ ನೀಡುವಂತೆ ಇಲ್ಲ ಎಂದರು. 8ನೇ ವಾರ್ಡಿನ ನಿವಾಸಿ ಎನ್ ನಾಗರಾಜು ಮಾತನಾಡಿ, ಉತ್ತಮವಾದ ರಸ್ತೆಗಳನ್ನು ನಿರ್ಮಿಸಿದ ಪುರಸಭೆ ಸದಸ್ಯೆ ಸುಜಾತಾ ನರಸಿಂಹನಾಯ್ಡುರವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. 8ನೇ ವಾರ್ಡಿನ ಜನರ ಸಮಸ್ಯೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಬಹಳ ಉತ್ತಮವಾಗಿ ನೀಡುತ್ತಿದ್ದಾರೆ. ಬೀದಿ ದೀಪಗಳು, ಕುಡಿಯುವ ನೀರಿನ ಸಮಸ್ಯೆಗಳು ಪರಿಹಾರ ಮಾಡುತ್ತಿದ್ದಾರೆ. ಇಂತಹ ಪುರಸಭೆ ಸದಸ್ಯೆ ಸುಜಾತಾ ನರಸಿಂಹನಾಯ್ಡುರವರು ನಮಗೆ ಸಿಕ್ಕಿರುವುದು ನಮ್ಮ ಅದೃಷ್ಟ ಎಂದು ಭಾವಿಸುತ್ತೇವೆ ಎಂದು ನಿವಾಸಿ ಡಿ ಶಿವಣ್ಣ ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಆರ್ ನರಸಿಂಹನಾಯ್ಡು, 8ನೇ ವಾರ್ಡಿನ ನಿವಾಸಿ ಸೂರ್ಯನಾರಾಯಣ ರೆಡ್ಡಿ, ದುದ್ದು ಮತ್ತಿತರರು ಹಾಜರಿದ್ದರು. ನಮಗೆ ಸರ್ಕಾರ ವತಿಯಿಂದ ಈ ಖಾತೆ ಅಭಿಯಾನ ಒಂದು ಆದೇಶ ಹೊರಡಿಸಿತ್ತು. ಎಷ್ಟೋ ವರ್ಷಗಳಿಂದ ಈ ಖಾತೆಗಳಾಗಿರಲಿಲ್ಲ. ಇವಾಗ ನಮಗೆ ಸರ್ಕಾರ ಒಪ್ಪಿಸಿರೋ ಈ ಕೆಲಸದಿಂದ ನಾವು ಎಷ್ಟೋ ವರ್ಷಗಳಿಂದ ಆಗದೇ ಇರೋ ಕೆಲಸನ ನಾವು ಮನೆ ಮನೆಗೂ ಹೋಗಿ ಈ ಖಾತೆ ಅವ್ರಿಗೆ ಒದಗಿಸ್ತಾ ಇದ್ದೀವಿ. ಯಾವುದೋ ಒಂದು ಜನಗಳಿಗೆ ಅವರು ಅಲ್ದಾಡ್ದಿದ್ದ ಒಂದು ಹಣದ ಆಸೆ ಯಾರಿಗೂ ತೋರಿಸಬಾರ್ದು ಅಂತೇಳಿ 1 ನಯಾ ಪೈಸೆನೂ 1 ರೂಪಾಯಿನೂ ಕೂಡ ತಗೊಳ್ಳದೆ ನಾವು ಅವ್ರಿಗೆ ಮನೆ ಮನೆಗೆ ಈ ಖಾತೆಗಳನ್ನು ತಲುಪಿಸ್ತಾ ಇದ್ದೀವಿ. ಪುರಸಭೆಯಿಂದ 90% ಈ ಖಾತೆಗಳನ್ನು ನಾವೆಲ್ಲರಿಗೂ ಮಾಡಿಕೊಟ್ಟಿದ್ದೀವಿ. ನಾವು ಇದರಿಂದ ತುಂಬ ಜನರಿಗೆ ಅನುಕೂಲ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಟೌನಲ್ಲಿ 90% ಭಾಗ ಈ ಖಾತೆಗಳನ್ನು ಎಲ್ಲ ಮುಗಿಸಿದ್ದೇವೆ. ಇದರ ಉಪಯೋಗ ಇನ್ನು ಜನಗಳು ಪಡೆದುಕೊಳ್ಳಿ ಅಂತೇಳಿ ನನ್ನ ಆಸೆ. ಇವತ್ತು ಆಗಿರೋ ಈ ಖಾತೆಗಳನ್ನು ನಾವೇ ಮನೆ ಮನೆಗೆ ಹೋಗಿ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಇದರಿಂದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸುತ್ತಿದ್ದೇನೆ. ನಾವು ವಾಸ ಇರೋದು 8ನೇ ವಾರ್ಡು. ಈ ವಾರ್ಡಿನ ಸದಸ್ಯರಾದಂಥ ಶ್ರೀಮತಿ ಸುಜಾತಾ ನರಸಿಂಹನಾಯ್ಡು ಅವರು ಪ್ರತಿ ಮನೆಗೂ ಬಂದು ಈ ಖಾತೆಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಅದರ ಜೊತೆಗೆ ಈ ವಾರ್ಡ್ನಲ್ಲಿ ಉತ್ತಮವಾದಂಥ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕೂಡ ಅವರು ಸ್ವಪ್ರೇರಿತರಾಗಿ ಅದರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಈ ವಾರ್ಡಿನ ಎಲ್ಲ ಜನರಿಗೂ ಕೂಡ ಸಾಕಷ್ಟು ಉಪಕಾರ ಮಾಡಿದ್ದಾರೆ. ನಾವು ಈ ವಾರ್ಡಿನ ಪರವಾಗಿ ಶ್ರೀಮತಿ ಸುಜಾತಾ ನರಸಿಂಹನಾಯ್ಡು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹೆಸರು ಎನ್ ನಾಗರಾಜ್ ಅಂತ. ನಾನು ಇಲ್ಲಿ 8ನೇ ವಾರ್ಡಲ್ಲಿ ವಾಸವಾಗಿದ್ದೀನಿ. ನಾನು 8ನೇ ವಾರ್ಡಲ್ಲಿ ಗಮನಿಸಿದಾಗ ನಮ್ಮ ಕೌನ್ಸಿಲರ್ ಆದಂಥ ಸುಜಾತಾ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ನಡೀತಾ ಇದೆ. ನಾವು ಇಲ್ಲಿ ರಸ್ತೆ ಸರಿ ಇರಲಿಲ್ಲ, ಇಲ್ಲಿ ನಮಗೆ ಒಳ್ಳೆಯ CC ರಸ್ತೆನ ಮಾಡಿಕೊಟ್ಟಿದ್ದಾರೆ. ಮತ್ತು ಚರಂಡಿ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪಗಳು ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮಗೆ ನೀರಿನ ಒಂದು ಸೌಕರ್ಯವನ್ನು 24/7 ಯಾವುದೇ ಒಂದು ನೀರಿನ ಪ್ರಾಬ್ಲಮ್ ಇಲ್ಲದೆ ನಮಗೆ ಮಾಡಿಕೊಟ್ಟಿದ್ದಾರೆ. ಇಂಥ ನಮ್ಮ ಕೌನ್ಸಿಲರ್ ಸಿಕ್ಕಿದ್ದು ಭಾಳ ಜೊತೆಲಿ ಈಗ ಈ ಖಾತೆಗೆ ಬಂದು ಸಂಬಂಧಿಸಿದರೆ ಪ್ರತಿಯೊಬ್ಬರ ಮನೆಗೂ ಅವರೇ ಬಂದು ಖುದ್ದಾಗಿ ಬಂದು ಅವರೇ ಮಾಡಿಕೊಡ್ತಾ ಇದ್ದಾರೆ. ಇಂತಹ ಕೌನ್ಸಿಲರ್ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ದಿರ ನಮ್ಮ 8ನೇ ವಾರ್ಡ್ನ ಎಲ್ಲ ನಿವಾಸಿಗಳು ಬಹಳ ಸಂತೋಷವಾಗಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಯಾವುದೇ ಕುಂದುಕೊರತೆಗಳಿಲ್ಲ. ಮತ್ತು ರಸ್ತೆ ಮತ್ತು ಕಸ ವಿಂಗಡಣೆ ಇವೆಲ್ಲ ಕೂಡ ಅಷ್ಟೇ ಯಾವುದೂ ಕೂಡ ನಮಗೆ ಯಾವ ತೊಂದರೆ ಇಲ್ದಿರ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ನಾವು ಯಾವಾಗ ಕೇಳಿದ್ರು ಕೂಡ ಅವ್ರು ನಮಗೆ ಯಾವುದೇ ಕೆಲಸ ಕೂಡ ಇಲ್ಲ ಅನ್ನೋದಿಲ್ಲ. ಅಂತ ನಮ್ಮ ಹತ್ತಿರದಲ್ಲಿ ಸಿಗುವಂಥ ಕೌನ್ಸಿಲರ್ ಇರೋದ್ರಿಂದ ಈ ವಾರ್ಡಿನ ಜನ ಭಾಳ ಅದೃಷ್ಟವಂತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.